ಅಲಕ್ಕನ ಮಗ ಯಾವಾಗಿಂದ ಹುಷಾರ್ ತಪ್ಪಿಬಿಟ್ಟವನು. ಈಗ 6 ತಿಂಗಳಿಂದನೂ ಒಂದು ಸ್ವಲ್ಪ ಚಳಿ ಜ್ವರ ಆ ಥರ ಬರ್ತಿತ್ತು. ನಾವು ಅಲ್ಲೇ ಹತ್ರದಲ್ಲಿರೋ ಕ್ಲಿನಿಕ್ಗೆ ಹಾಸ್ಪಿಟ್ಲ್ ತೋರಿಸ್ಕೊಂಡು ಗೌರ್ಮೆಂಟ್ ಹಾಸ್ಪಿಟ್ಲ್ ತೋರಿಸ್ಕೊಂಡು ಹೆಂಗೋ ಕಾಲ ಕಳೀತಿದ್ವು. ಅಲಕ್ಕನ ಮಗ ಕೆಮ್ಮು ಗಿಮ್ಮು ಅಂದಾಗ ಜಾಸ್ತಿ ದಿವಸ ಹಿಡ್ದಂಗೆ ಬಂದಮೇಲೆ ಹೋಗಿ ಟೆಸ್ಟ್ ಮಾಡಿಸ್ಬೇಕು ಅಲ್ವಾ? ಅಯ್ಯೋ ಏನು ಮಾಡಿರಿ, ನಾನು ಸುಮಾರು ಸತಿ ಕರೆದೆ ಇವ್ರನ್ನ ಬನ್ನಿ ಹೋಗೋದ ಅಂತ. ಇವರು ಭಾಳ ನೆಗ್ಲೆಕ್ಟ್ ಮಾಡ್ಕೊಂಡ್ರು. ಏನಾದದು ಸುಮ್ಮನಿರು, ಏನೂ ಆಯ್ಕಿಲ್ಲ ಅಂದ್ಕೊಂಡೆಲ್ಲ ಇದು ಮಾಡ್ಕೊಂಡು. ಅಯ್ಯೋ ಕಾಣಕನವ, ನಿಜವಾಗ್ಲೂ ಈ ಪರಿಸ್ಥಿತಿಲಿ ಇವ್ನು ನೋಡೋಕ್ಕೆ ಆಯ್ತಿಲ್ಲ ನನಗೆ. ಏನಂದಿದ್ದಾರೆ ಡಾಕ್ಟ್ರು? ಅಯ್ಯೋ ಜಾನಕಕ್ಕ, ಮುಗೀತು ಕಂದ್ಬಿಡು, ಮುಗೀತು. ಇವಳು ಹೇಳು ನನ್ನ ನಂಬನ, ಇವಳು ಮಾತ್ರೆ ಮೆಡಿಸನ್ ತಗೊಂಡು ಹೋಗಿ ಅಲ್ಲಿ ನೋಡ್ಕೊಳ್ಳಿ ಸಾಕು ಹುಷಾರಾಯ್ತಾರೆ ಅಂತ ಅಂತವಳೆ. ಇವಳು ಹೇಳ್ತಾರೋ ಸುಳ್ಳು? ನನಗೆ ಹುಷಾರಿಲ್ಲ ಕನಕ, ನನ್ನ ಜೀವಕ್ಕೆ ಆಗೋದು ನನಗೆ ಗೊತ್ತಾಯ್ಕಿಲ್ವಾ? ದಿವ್ಸಕ್ಕೆ ಜಾಸ್ತಿ ಆಯ್ತು, ಅದೇ ಹೊರ್ತು ಕಮ್ಮಿ ಅಂತೂ ಆಯ್ತೇ ಇಲ್ಲ. ಅದು ನೋಡ್ರೆ ಗೊತ್ತಾಯ್ಕಿಲ್ವಾ? ನನಗೆ ಯಾವುದೂ ಸರಿ ಆಯ್ತು, ಕಾಯಿಲೆನೇ ಬಂದದೆ. ನನಗೆ ಗೊತ್ತು, ಇವಳು ಹೇಳ್ದೆ ಹೋಗಲಿ, ನನಗೆ ಗೊತ್ತಿಲ್ಲ. ನನ್ನ ಜೀವಕ್ಕೆ ಆಗೋದು ನನಗೆ ಗೊತ್ತಾಗಕ್ಕಿಲ್ವಾ? ಏನಿಲ್ಲ ಸುಮ್ಮನಿರಿ, ನೀವು ಯಾಕೆ ಗಾಡ್ತಾ ಇದ್ದೀರಿ? ನೀವು ಏನಿಲ್ಲ ಸುಮ್ಮನಿರಿ. ಬಾ ಮಗ, ಬೈಲಿ ಮನಿಕೋ ಮಗ, ನೀನು ಮಾತಾಡಬೇಡ, ಮನಿಕೋ. ಏನಂದಿದ್ದಾರೆ ಡಾಕ್ಟ್ರು? ಏನಂತ ಹೇಳನೆ, ನನಗೆ ಏನಂತ ಹೇಳ್ಬೇಕು ಅಂತಲೇ ಗೊತ್ತಾಯ್ತಲ್ಲ ಜನಕಂಟಿ. ಈ ಥರದೊಂದು ಪರಿಸ್ಥಿತಿಗೆ ಬರ್ತೀವಿ ಅಂತ ಕನಸು ಮನಸ್ಸಲ್ಲಿ ಅಂದ್ಕೊಂಡಿದ್ದಿಲ್ಲ ನಾನು. ಡಾಕ್ಟ್ರು ಹೇಳ್ತಾವ್ರೆ ಇವ್ರು ಹೆಚ್ಚು ದಿವಸ ಬದುಕಕ್ಕಿಲ್ಲ, ಇರೋ ತನಕ ಚೆನ್ನಾಗಿ ನೋಡ್ಕೊಬಿಡಿ ಅಂತ ಹೇಳ್ತಾವ್ರೆ. ನನಗೆ ಏನು ಮಾಡಬೇಕು ಅಂತಲೇ ಗೊತ್ತಾಯ್ತಾ ಇಲ್ಲ. ಏನಾಗಿದ್ದದಂತೆ? ಅದೇ ಆಗೆಲ್ಲ ಕುಡಿತಿದ್ರಲ್ಲ, ಆಗ ಲಿವರ್ ಡ್ಯಾಮೇಜ್ ಆಗಿರೋದಂತೆ. ಮತ್ತು ಬಿಗ್ರೆ ಸಿಗರೇಟು ಬೀಡಿ ಗಿಡಿ ಎಲ್ಲ ಜಾಸ್ತಿ ಸೇದಕ್ಕೆ ಪಾಠ ಬಿಟ್ಟಿದ್ರು. ಶ್ವಾಸಕೋಶದಲ್ಲಿ ಎಲ್ಲ ಇನ್ಫೆಕ್ಷನ್ ಆಗಿ ಎಲ್ಲ ಗ್ಯಾಸು ಹೊಗೆ ಎಲ್ಲ ತುಂಬ್ಕೊಂಡು ಭಾಳ ಇದಾಗೋಗಿರೋದಂತೆ. ಆಪ್ರೇಷನ್ ಮಾಡ್ರು ಸರಿ ಹಾಕಿಲ್ವಂತವ? ಇಲ್ಲ, ಏನು ಮಾಡಿದ್ರು ಸರಿ ಹಾಕಿಲ್ಲ ಅಂತ ಹೇಳವ್ರೆ ಡಾಕ್ಟ್ರು. ಸುಮ್ಮನೆ ಹಾಸ್ಪಿಟ್ಲಲ್ಲಿದ್ದು ಏನು ಪ್ರಯೋಜನ ಇಲ್ಲ, ಹೋಗಿ ಕರ್ಕೊಂಡು ಹೊಂಟೋಗಿ ಅಂತ ಅಂದ್ರು ಜನಕಂಟಿ. ಏನು ಮಾಡಬೇಕು ಅಂತಲೇ ಗೊತ್ತಾಯ್ತಿಲ್ಲ ನನಗೆ. ಅಯ್ಯೋ ಕಾಣಕನವ, ನೋಡು ಅದಕ್ಕೆ ಹೇಳೋದು, ತಂದೆ ತಾಯಿ ನಾಯಿನೋ ಅಪ್ಪು ಅನ್ಸಿದ್ರೆ ನಿಜವಾಗ್ಲೂ ಒಳ್ಳೇದಾಯ್ಕಿಲ್ಲ ಅನ್ನೋದಕ್ಕೆ ಇದೇ ಉದಾಹರಣೆ ಕಣವ. ಅವರು ಇವತ್ತು ಹೆಂಗೋ ಅಳಿಮಯ್ಯ ಹೊಟ್ಟೆ ಉರ್ಕೊಂಡು ಮನೆ ಕಟ್ಕೊಟ್ಟಿದ್ದ, ಲೋನು ಪಾನು ಕಟ್ಕೊಂಡು ಹೋಯ್ತಾ ಇದ್ದ, ಮನೇಲಿ ನಿಮ್ದಾಗಿದ್ರು. ನೀವು ಬಂದು ಎಲ್ಲನೂ ಅದ್ಗೆಡ್ಸಿ ಪಪ್ಪ ಇವತ್ತು ಅವ್ರೂ ಹೊಲ್ತಾವು ವನವಾಸತ್ತ ಕುಂತವ್ರೆ, ಗುಡ್ಲು ಹಾಕೊಂಡು ಕೂತವ್ರೆ. ಇವತ್ತು ನಿಮಗೂ ನೆಮ್ಮದಿ ಇಲ್ಲ, ಅತ್ತಾಗ ಅವ್ರಿಗೂ ನೆಮ್ಮದಿ ಇಲ್ಲ. ಯಾಕೆ ಹಿಂಗೆ ಮಾಡ್ಕೊಂಡ್ರಿ ಜೀವನ? ನಿಮ್ಮ ಅತ್ತೆ ಮಾವ ಎಷ್ಟು ಒಳ್ಳೆಯವರು ಮಗ. ನಿಮ್ಮ ಕೈಯಾರ ನೀವೇ ನಿಮ್ಮ ಜೀವನ ಹಾಳು ಮಾಡ್ಕೊಬಿಟ್ರಲ್ಲ. ಇದ್ದಿದ್ರಾಯ್ತಿತ್ತಿಲ್ವ ಊರಲ್ಲಿ? ಇದ್ದಿದ್ರಾಯ್ತಿತ್ತಿಲ್ವ ಹೇಳು? ಬೇರೆ ಬಂದ್ರಿ, ಬೇರೆ ಊರಿಗೆ ಬಂದು ನಿಮ್ಮವ್ವ ಅವ್ರ ಅವ್ವ ಅಪ್ಪನ ಆಟ ಉರ್ಸಿ ನಿಮ್ಮವ್ವನ ದಿಕ್ಕೆಡ್ಸಿ ಪಪ್ಪ ಅವಮ್ಮ ಇದ್ದಾಗ ಅವ್ರ ತಬ್ಬು ದುಡ್ಡು ಕಾಸಿದಾಗ ಕಿತ್ಕೊಂಡು ತಿಂದ್ರಿ. ಇವತ್ತು ಅವಮ್ಮ ಎಲ್ಲವಳೆ ಯಾತವಳೆ ಅನ್ನೋದು ನಿಮ್ಗೆ ಗೊತ್ತಾ ಹೇಳು? ನಡ್ನೀರಲ್ಲಿ ಕೈ ಬಿಟ್ಬಿಟ್ರಲ್ಲ ನೀವು. ಅವಮ್ಮ ಎಲ್ಲವಳೆ ಏನು ಎಂತು ಅಂತ ಒಂಚೂರಾರು ನಿಮ್ಗೆ ಅರಿವಿರದ ಹೇಳು? ಇದ್ದಾಗ ಬೇಕಾಗಿತ್ತು ದುಡ್ಡು ಕಾಸು ಕಿತ್ಕೊಂಡು ತಿನ್ನೋಕ್ಕೆ. ಇಲ್ದ ಹೋದಾಗ ಅವಳನ್ನ ನಡ್ನೀರಲ್ಲಿ ನಿನ್ಸ್ಬಿಟ್ಟು ನೀವು ಗಂಡು ಹೊರ್ತು ಕಡ್ದು ಬಂದ್ಬಿಟ್ರಿ. ಇತ್ತಾಗೆ ನಿಮ್ಮವ್ವನ ಬಗ್ಗೆ ನೀನು ಯೋಚನೆ ಮಾಡಲಿಲ್ಲ, ಅತ್ತಾಗೆ ಅವ್ರವ್ವ ಅಪ್ಪನ ಬಗ್ಗೆ ಅವರು ಯೋಚನೆ ಮಾಡಲಿಲ್ಲ. ನೀವು ಸ್ವಾರ್ಥಿಗಳಂಗೆ ಲೆಕ್ಕ ಹಾಕೊಂಡ್ರಲ್ಲ. ಇವತ್ತು ನಾನು ಹೇಳ್ತಿರೋ ಮಾತಾ ನಾವು ಹಾಕೊಳ್ಳೋ ಲೆಕ್ಕಾಚಾರದಂಗೆ ಯಾವತ್ತೂ ನಡೆಯಕ್ಕಿಲ್ಲ ಕಣವ. ಮೇಲೊಬ್ಬ ಭಗವಂತ ಕುಂತವನೆ ಒಳ್ಳೆಯದು ಕೆಟ್ಟದ್ದು ತೂಕ ಮಾಡೋಕ್ಕೆ. ಏನು ಎಂತು ಅನ್ನೋದನ್ನ ಅಲ್ಲಿ ಮೇಲೆ ಬರ್ದು ಕಳಿಸ್ಬಿಟ್ಟವನೆ. ನಾವು ಸುಮ್ಮನೆ 4 ದಿವಸ ನಾಟಕಕ್ಕಂಗೆ ಆಡೋದು ಅಷ್ಟೇ. ನೋಡು ಈಗ ಹೆಂಗಾಯ್ತು ನಿಮ್ಮ ಪರಿಸ್ಥಿತಿ, ಹೆಂಗಾಯ್ತವ? ಎತ್ತು ತಂದೆ ತಾಯಿಗೆ ನೋವು ಕೊಟ್ಟರೆ ಒಳ್ಳೇದದ ಹೇಳು? ಇಂಥ ಪರಿಸ್ಥಿತಿಲಿ ನಿಂತ್ಕೊಂಡು ಹಿಂಗೆ ಮಾತಾಡ್ತಾಳಲ್ಲ ಅಮ್ಮ ಜಾನಕಮ್ಮ ಅಂತ ನಿನಗೆ ಪಾಪ ಹತ್ಬೋದು. ಆದರೆ ನನಗೆ ಭಾಳ ಬೇಜಾರಾಗ್ಬಿಡ್ತು ನನಗೆ ನಿಜವಾಗ್ಲೂ. ಅವಯ್ಯ ಅವಮ್ಮ ನಿಮ್ಮ ಅತ್ತೆನೂ ನಿಮ್ಮ ಮಾವನೂ ಹೊಸಿ ಕಷ್ಟಪಟ್ಟಿಲ್ಲ ಕಣವ. ಕೊಡಗು ಕೊಂಗಮಲೆ ಗಂಟ್ಲು ಹೋಗಿ ದುಡ್ದು ಅಷ್ಟೊಂದು ಕಷ್ಟಪಟ್ಟು ಅಷ್ಟೆಲ್ಲ ಮಾಡಿ ಮಕ್ಕಳು ಸಾಕೋಕ್ಕೆ ಎಷ್ಟು ಕಷ್ಟಪಟ್ಟವ್ರೆ ಅಂತ ನಾವು ನಮ್ಮ ಕಣ್ಣಾರ ನೋಡಿವಿ. ಅಂಥದ್ರಲ್ಲಿ ಮಕ್ಕಳು ತಂದೆ ತಾಯಿ ವಯಸ್ಸಾಗ್ಬಿಡ್ತು ಅಂದ್ಬಿಟ್ಟು ಅವ್ರನ್ನ ದಿಕ್ಕಿಸ್ಬಿಟ್ಟು ಬಂದ್ಬಿಟ್ರು ಒಳ್ಳೇದಾಗ್ತದ? ಅಯ್ಯೋ ಕಾಣಕನವ, ಬೇಜಾರು ಮಾಡ್ಕೊಬಿಡಕನವ. ಹಿಂಗೆ ಅಂದ್ಲಲ್ಲ ನೋಡು, ನಮ್ಮ ಕಷ್ಟ ನಮಗೆ ಇವಮ್ಮ ಹಿಂಗೆ ಮಾತಾಡಿದ್ಲಲ್ಲ ಅಂತ. ಇಲ್ಲ ಆಂಟಿ, ನಿಜವಾಗ್ಲೂ ನೀವು ಮಾತಾಡೋದ್ರಲ್ಲಿ ಏನು ತಪ್ಪಿಲ್ಲ. ಆಂಟಿ ನಿಜವಾಗ್ಲೂ. ನಮ್ಮವನು ನಮ್ಮ ಅಪ್ಪನೂ ಅಷ್ಟೇ ಆಸೆ ಮಾಡಿದ್ರು ನನ್ನ ಮಗಳು ಅಂತ ಅಷ್ಟು ಪ್ರೀತಿಯಿಂದ ಸಾಕೋದ್ರು ಸಲ್ವೋದ್ರು. ಅವ್ರ ಹತ್ರ ಇರೋ ಗಂಟ ಚೆನ್ನಾಗಿ ಕಿತ್ಕೊಂಡು ತಿಂದು ಕೊನೆಗೆ ಮನೇನು ಅವ್ರದ್ದಲ್ಲ ಅಂತ ಗೊತ್ತಾದ ತಕ್ಷಣ ನಮ್ಮ ಅಮ್ಮನ ನಡ್ನೀರಲ್ಲಿ ಕೈ ಬಿಟ್ಟು ಬಂದು ಈಗ ಎಲ್ಲಿರೋದೋ ಏನೋ ಅದು ಗೊತ್ತಿಲ್ಲ, ಫೋನು ಸಿಗೋಕ್ಕಿಲ್ಲ. ಹಂಗೂ ನೆನೆ ದಿವಸ ಡಾಕ್ಟ್ರು ಇಷ್ಟ ಅಂದ್ರಲ್ಲ ಅಂದ್ಬಿಟ್ಟು ಫೋನ್ ಮಾಡೋದಂತ ಮಾಡಿದೆ, ಫೋನ್ ಸ್ವಿಚ್ ಆಫ್ ಅದೇ. ಅದೇ ನಮ್ಮಮ್ಮ ಇದ್ದದೋ ಸತ್ಯ ಹೋಗಿರೋದು ಅದು ಗೊತ್ತಿಲ್ಲ.
ನಿಜವಾಗ್ಲೂ ನಮ್ಮಂಥ ಕರ್ಮಗೇಡಿಗಳು ಇರಬಾರ್ದು. ನಮ್ಮ ಅತ್ತೆ ಮಾವನಿಗೂ ಅಷ್ಟೇ ಭಾಳ ನೋವು ಕೊಟ್ಬಿಟ್ಟು ನಾನು ಚಾಡಿ ಹೇಳಿ ಅರ್ಧವ ಅವನು ಮಕ್ಕಳು ಒಂದದಂಗೆ ಮಾಡಿಬಿಟ್ಟೆ. ನನ್ನಿಂದನೇ ಇಷ್ಟೆಲ್ಲ ಆಗಿದ್ದು. ಅವ್ರಿಗೆ ಬರಬಾರ್ದಾಗಿತ್ತು, ನನಗೆ ಬರಬೇಕಾಗಿತ್ತು. ನಾನು ಬಂದು ಹೊಂಟೋಗ್ಬಿಡ್ಬೇಕಾಗಿತ್ತು. ನಿಮ್ಮವ್ವ ಎಲ್ಲೂ ಹೋಗಿಲ್ಲಕ್ಕ, ಸುಮ್ಕಿರು. ಎಲ್ಲಿರೋದು ಆಂಟಿ ನಮ್ಮಮ್ಮ? ಅಲ್ಲೇ ಅದೇ ಕಣವ, ನಿಮ್ಮ ಅತ್ತೆ ನಿಮ್ಮ ಮಾವಂತವೇ ಅದೇ ಬಂದು ಒಂದು ಸ್ವಲ್ಪ ಈಗ ಒಂದು ತಿಂಗಳೇ ಆಯಿತು ಬಂದು ಹತ್ಕೊಂಡು ಹಿಂಗೆ ಎಲ್ಲಿದ್ದಾರೋ ಯಾತಾವಿದ್ದಾರೋ ಗೊತ್ತಿಲ್ಲ, ಹಿಂಗೆ ಹೊಂಟೋದ್ರು. ನಮಗೆ ಎಲ್ಲಿ ಅಂತ ಎಷ್ಟು ದಿವಸ ಅಂತ ಕಾಯನೆ ನಾನು. ಆಯ್ತಿಲ್ಲ, ನಾನು ಎಲ್ಲರೂ ಹೋಗಿ ಯಾವ್ದಾದ್ರು ದೇವಸ್ಥಾನದಲ್ಲಿ ಹೋಗಿ ನಿಂತ್ಕೊಂಡ್ಬಿಡ್ತೀನಿ, ಭಿಕ್ಷೆ ಪಡ್ಕೊಂಡಿರ್ತೀನಿ. ಯಾರೋ ಹೇಳೋರೆ ಕರ್ಕೊಂಡೋಗಿ ಸೇರಿಸ್ಕೊಡ್ತೀವಿ ಬನ್ನಿ ಅಂತವ, ಹೊಂಟೋಯ್ತೀವಿ ಅಂತ ಬಂದಿತ್ತು ಪಾಪ ನಿಮ್ಮವ್ವ. ಆಗ ನಿಮ್ಮ ಅತ್ತೆ ನಿಮ್ಮ ಮಾವನೂ ಹೊಟ್ಟೆ ಉರ್ಕೊಂಡು ಬೇಡ ಹೋಗೋದು ಎಲ್ಲವೇ, ನಾವು ಉಣ್ಣದ ನೀವು ಉಣ್ಕೊಂಡಿರಿ ಅಂದ್ಬಿಟ್ಟು ಇರ್ಸ್ಕೊಂಡವ್ರೆ ಕಣವ. ಒಂದು ತಿಂಗಳಿಂದನೂ ಅಲ್ಲೇ ಅದೇ. ಅಯ್ಯೋ ಹೋಗವತ್ತಾಗೆ ನಿಜವಾಗ್ಲೂ ಇಂಥ ಪರಿಸ್ಥಿತಿ ಅವ್ನು ನೋಡ್ಬಿಟ್ಟು ಪತ್ತೆನೇ ಮಾಡೋಕ್ಕಾಗಲಿಲ್ಲ ಕಣ್ಮಗ. ನನಗಂತೂ ಪತ್ತೆನೇ ಮಾಡೋಕ್ಕಾಗಲಿಲ್ಲ. ಅಯ್ಯೋ ಯಾವಾಗ ಡಿಚಾರ್ಜ್ ಮಾಡೋರಂತೆ? ಕರ್ಕೊಂಡು ಹೋಗಿ ಅಂತವ್ರೆ ಆಂಟಿ. ಇವಾಗ ಕರ್ಕೊಂಡು ಹೋಗ್ಬೇಕು. ನಡಿಯವ, ನಡಿ ಊರಿಗೆ ಹೋಗೋದ ನಡಿ. ನಮಗೆ ಯಾವುದೇ ಥರದಲ್ಲೂ ಬರೋ ಅಂತ ಒಂದು ಯೋಗ್ಯತೆ ಉಳಿಸ್ಕೊಂಡಿಲ್ಲ. ನಾವು ಬರೋಕ್ಕಿಲ್ಲ ಆಂಟಿ, ನಾವು ಬರೋಕ್ಕಿಲ್ಲ. ಹಂಗೂ ನಾನು ಸತ್ರುವೆ ನಾನು ಹೆಣ ತಗೊಂಡಾಗ ಅಲ್ಲೇ ಡಪ್ಪನ್ ಮಾಡು. ಎಲ್ಲೂ ನೀನು ಇದು ಮಾಡಬೇಡ, ನನಗೆ ನೆಮ್ಮದಿ ಸಿಗೋಕ್ಕಿಲ್ಲ ಅಂತಾರೆ. ಯಾವ ಮಕ್ಕ ಓದ್ಕೊಂಡು ನಾನು ಇವ್ರನ್ನ ಈ ಪರಿಸ್ಥಿತಿಲಿ ತಗೊಂಡೋಗಾನೆ ಅವ್ರ ಮುಂದಕ್ಕೆ. ಅಷ್ಟು ಚೆನ್ನಾಗಿ ಬಂದವ್ರನ್ನ ಈ ಥರ ಸ್ಥಿತಿ ಮಾಡ್ಕೊಂಡು ಹೆಂಗೆ ಕರ್ಕೊಂಡೋಗಾನೆ ಹೇಳಿ. ನಾನು ಸುಮ್ಮನೆ ಬಿಟ್ಟಾರ ನಮ್ಮ ಹತ್ತಿರ ನಮ್ಮ ಅವನುವೆ. ಅದಕ್ಕೆ ಬೇಡ ಏನೋ ಅವ್ರು ಇರಾಗಟ್ಟಿರಲಿ. ಅವ್ರು ಸತ್ತ ಮೇಲೆ ನಾನು ಇರೋಕ್ಕಿಲ್ಲ. ಏನಾದ್ರು ಮಾಡ್ಕೊಂಡು ಸತ್ತೋಗ್ಬಿಡ್ತೀನಿ. ಅಲ್ಲ ಕಣ್ಮಗ, ಸತ್ರೆ ಮುಗ್ದೋಗ್ಬಿಟ್ಟದ. ಸತ್ರೆ ಮುಗಿಯೋದಾದ್ರೆ ಮುಗಿಸ್ಬಿಡೋದ, ಮುಗ್ದೋಗೋದ ಅಂತದ ಅಲ್ವಲ್ಲ. ಯಾಕೆ ಹಿಂಗೆ ಆಡ್ತಾಯಿದ್ದೀನಿ ನೀನು? ಸುಮ್ಮನೆ ಇರು ನೀನು, ಬಾಯಿ ಮುಚ್ಕೊಂಡು. ಸತ್ತು ಬಿಟ್ರೆ ಮುಗ್ದೋಯ್ತು ಕತೆ ಅಲ್ಲವ. ಮುಗ್ದೋಗೋದಾಗಿದ್ರೆ ಯಾಕೆ ಹಿಂಗೆಲ್ಲ ಇದಾಗಬೇಕಾಗಿತ್ತು? ಆಯಿತು ಬಾ ನಡ್ರಿ ಹೋಗೋದ. ಆಂಟಿ ಒಂದು ಉಪಕಾರ ಮಾಡ್ತೀರಾ? ಏನವ? ನಿಮ್ದು ಅಮ್ಮ ನಿಮ್ಮ ಕಾಲಿಗೆ ಬೀಳ್ತೀನಿ ಆಂಟಿ. ದಯವಿಟ್ಟು ನಾವು ಸಿಕ್ಕಿದ ವಿಷಯ, ಇವರು ಹುಷಾರಿಲ್ದವ್ದು ವಿಷಯ ಯಾವುದು ಹೇಳ್ಬೇಡಿ ಆಂಟಿ, ಯಾವುದು ಹೇಳ್ಬೇಡಿ. ಇದು ಒಂದೇ ಒಂದು ಉಪಕಾರ ಮಾಡಿ ಆಂಟಿ. ಹೆಂಗೋ ಇವ್ರಿರಾಗಂಟಿದ್ದು ಅವ್ರು ನನ್ನ ಬಿಟ್ಟೋದ್ಮೇಲೆ ನಾನು ಇರೋದಿಲ್ಲ. ಖಂಡಿತವಾಗ್ಲೂ ಈ ಜನ್ಮನೇ ಬೇಡ ಅನ್ಸ್ಬಿಟ್ಟದೆ ಆಂಟಿ. ಇದೊಂದು ಸಹಾಯ ಮಾಡಿ, ನಿಮ್ದು ಅಮ್ಮಯ್ಯ ಅಂತೀನಿ. ಅವ್ವ ಯಾಕೆ ಹಿಂಗೆ ಅಡಿಗೆ ನೋಡು, ಎಂಥ ತಂದೆ ತಾಯಿಯವರು ಎಷ್ಟೇ ಕಠಿಣವಾಗಿದ್ರು ಮಗ ಇಂಥ ಪರಿಸ್ಥಿತಿ ಇಲ್ಲ ಅವನಂದ್ರೆ ಯಾರು ಬೇಡ ಅಂದರು. ಯಾಕೆ ಹಿಂಗೆ ಅಡಿಗೆ? ನಡಿ ಊರಿಗೆ ಹೋಗೋದ, ನಡಿ ಆಟ ಮಾಡ್ಕೊಂಡು ಹೋಗೋದ, ನಡಿ ನೀನು. ನಿಮ್ದು ಅಮ್ಮಯ್ಯ ಆಂಟಿ, ನಿಮ್ಮ ಕಾಲ್ಗಾರು ಬೀಳ್ತೀನಿ ದಯವಿಟ್ಟು ಆಂಟಿ, ದಯವಿಟ್ಟು ನಿಮ್ದು ಅಮ್ಮಯ್ಯ ಅಂತೀನಿ. ಬಲವಂತ ಮಾಡಬೇಡಿ ಆಂಟಿ, ಬಲವಂತ ಮಾಡಬೇಡಿ. ಅಯ್ಯೋ ಹೋಗವ, ನಿಮ್ಮ ಪರಿಸ್ಥಿತಿಗಳು ನಮಗೆ ನೋಡಿದ ತಕ್ಷಣ ಗಾಬರಿ ಹಿಡ್ದೋದು. ಇದು ಯಾರು ಪತ್ತೆ ಮಾಡೋಕ್ಕಾಯ್ತಿರೋದ ಮಾರ ಇನ್ನು ಮೊಮ್ಮಗನ. ಅಯ್ಯೋ ಅಕ್ಕ ಕೂಲಿ ನಾರಿ ಮಾಡಿ ಕಲ್ಲು ಮಣ್ಣು ಒತ್ತಿ ಎಷ್ಟು ಕಷ್ಟಪಟ್ಟು ಸಾಕಿದ್ಲೋ ಸಲ್ವಿದ್ಲೋ. ಇವತ್ತು ಮಗನ ಈ ಪರಿಸ್ಥಿತಿ ನೋಡಿದ್ರೆ ಅವಳಿಗೆ ಎಷ್ಟು ನೋವಾಗ್ಬೋದು. ಅದಕ್ಕೆ ಆಂಟಿ ಅವ್ರಿಗೆ ನೋವು ಕೊಡೋಕ್ಕೆ ನನಗೆ ಇಷ್ಟ ಇಲ್ಲ. ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.